ಮೂಲಕ ಇವ್ರ ಯೋಗ್ಯತೆ ಏನು ಅಂತ ನೋಡ್ತಾ ಇದ್ದಾರೆ. ಜಿಲ್ಲೆ ಜನತೆಗೆ, ರಾಜ್ಯ ಜನತೆಗೆ, ಮತ್ತೆ ತಾಲೂಕು ಜನತೆಗೆ, ಕ್ಷೇತ್ರ ಜನತೆಗೆ ಇವರ ಯೋಗ್ಯತೆ ಏನು ಅಂತ ನೋಡ್ತಾರೆ. ದಯಮಾಡಿ ಮಾನ್ಯ ಪುಟ್ಟರಾಜ್ ಅವರೇ, ರಚನಾತ್ಮಕ ವಿರೋಧ ಪಕ್ಷದ ಜಾಗೃತಿಗೆ ನೀವು ಆ ಮೂಲಕ ನೀವು ಜನತೆಯ ಕಾರ್ಯಗಳನ್ನ ಮಾಡಲಿಕ್ಕೆ ಎಚ್ಚರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಬೇಕೇ ಹೊರತು ಚಲುವರಾಯಸ್ವಾಮಿ ಅವ್ರ ಬಗ್ಗೆ ಟೀಕೆ ಮಾಡ್ಬಿಟ್ಟು ನೀವೇನೋ ದೊಡ್ಡ ಲೀಡರ್ ಆಗ್ತೀವಿ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಕೆಲವು ತಿಂಗಳ ಕಾಲ ಉಸ್ತುವಾರಿ ಸಚಿವರಾದ ಕ್ಷಣಕ್ಕೆ ನೀವು ಜನಮಾನಸದಲ್ಲಿ ಹುಡ್ತಕ್ಕಂಥ ಏನ್ರಿ ನಿಮ್ ಕಾಂಟ್ರಿಬ್ಯೂಷನ್, ಏನ್ರಿ ತಾಲೂಕಿಗೆ, ಕ್ಷೇತ್ರಕ್ಕೆ ನಿಮ್ ಸ್ಕೂಲ್ ಕಟ್ಕೊಂಡಿದ್ರೆ, ಸರ್ಕಾರಿ ಭೂಮಿಲಿ, ಸರ್ಕಾರಿ ದುಡ್ಡಲ್ಲಿ, ಸರ್ಕಾರಿ ಅನುದಾನದಲ್ಲಿ ನಿಮ್ ಸ್ಕೂಲ್ ರಸ್ತೆ ಮಾಡ್ಕೊಂಡಿದ್ರೆ, ಕೋಟಿಗಟ್ಟಲೆ ರಾಜಧಾನಿ ಬಾಕಿ ಉಳಿಸ್ಕೊಂಡಿದ್ರೆ, ಮುಂದಿನ ಅದು ಚರ್ಚೆ ಬರ್ತದೆ, ಅದು ತನಿಖೆ ಅಂತಲಿದೆ. ನೀವು ಮಾಡುವಂತ ಕ್ವಾರಿನಲ್ಲಿ ಎಷ್ಟು ಸರ್ಕಾರಕ್ಕೆ ಕೊಡಬೇಕಾಗಿದೆ ರಾಜ್ಯದ ರಾಯಲ್ಟಿನ, ಅದು ಕೋಟಿಗಟ್ಟಲೆ ಬಾಕಿ ಇದೆ. ಅದು ಕೂಡ ಸರ್ಕಾರ ಮುಂದೆ ಇದೆ, ಅದು ಕೂಡ ತನಿಖೆ ಆಗ್ತದೆ. ನೀವು ಸರ್ಕಾರ ಕಟ್ಟಲೇಬೇಕಾಗ್ತದೆ ಬಾಕಿಯ. ನಿಮ್ ತಟ್ಟೆಲ್ಲ ಎಕರೆ ಇಟ್ಕೊಂಡು ಬೇರೆಯವ್ರ ತಟ್ಟೆ ದನ ಹುಡುಕ್ತಿರೋದು ಇದೆಲ್ಲ ಬಿಡ್ರಿ. ಪುಟ್ಟರಾಜ್ ಅವರೇ, ಜನತಾ ನ್ಯಾಯಾಲಯದ ಶಿಕ್ಷೆ ಒಳಗಾಗಿದ್ದೀರಿ, ಮತ್ತೊಮ್ಮೆ ಪರೀಕ್ಷೆಗೆ ಹೋಗ್ಬೇಕು ಅಂತ ಇದ್ದೀರಿ. ಜನಗಳ ಪ್ರೀತಿ ವಿಶ್ವಾಸ ಗಳಿಸಕ್ಕೆ ತಾಲೂಕಲ್ಲಿ ಏನ್ ಮಾಡ್ಬೇಕು ಅದನ್ನು ಮಾಡಿ. ಜಿಲ್ಲಾ ನಾಯಕರ ಬಗ್ಗೆ, ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ನೀವ್ಯಾಕ್ರಿ ಹೆಚ್ಚಾಡಿ ಕಿಚ್ಚಾಡಿ ಮೈಪಂಚ್ಕೊತಾ ಇದ್ದೀರಾ? ಏನ್ರಿ ಪ್ರಯೋಜನ ಆಯ್ತಾ ಇದರಿಂದ? ನಿಮ್ಗೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಕಪಟ ನಾಟಕಕ್ಕೆ ಅಂತಿಮ ಚರಮಗೀತೆಯನ್ನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಜನ ಮಾಡಿದ್ದಾರೆ. ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ 50,000 ಜನ ಬರ್ತಾರೆ, 50,000 ಜನ ಬರ್ತಾರೆ ಸುಳ್ತಾ ಸಾಧ್ಯ ಇದುವೇ ಬಂದಿದ್ರೆ ನಿಮಗೆ ಗೊತ್ತದೆ ಎಷ್ಟೆಲ್ಲ ಮಾಡುವಂತ ಊಟ ಉಳಿತು ಅಂತ. ಕೆಲವೇ ಸಾವಿರ ಜನ ಕರ್ಕೊಂಡ್ಬಿಟ್ಟು ಕಾರ್ಯಕ್ರಮ ನಮಗೂ ಗೊತ್ತಿದೆ. ಬಹಳಷ್ಟು ನಾಟಕ ಆಡ್ತಾ ಇದ್ದಾರೆ. ಈ ಲೋಕಸಭಾ ಚುನಾವಣೆ ಮುಂಚೆ ಸುಮಾರು 4-5 ತಿಂಗಳಿಂದ ನಮ್ಮ ಕಾಂಗ್ರೆಸ್ ನಾಯಕರ ಬಾಗಲ ಬಡ್ಕೊಂಡಿದ್ರು ಸುತ್ತಾಡ್ತಿರ್ಲಿಲ್ವೇ? ಅದೆಲ್ಲ ದೇವೇಗೌಡ ಕುಟುಂಬಕ್ಕೆ ಗೊತ್ತಿಲ್ವೇ? ಇವತ್ತು ಹಲವಾರು ಕಾರ್ಯಕ್ರಮ ಮಾಡೋದ್ರ ಮೂಲಕ ದೇವೇಗೌಡ ಕುಟುಂಬ ಪತ್ರ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದನ್ನ ಜನ ಯಾವುದೇ ಕಾರಣಕ್ಕೂ ಇವ್ರು ನಡ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಆ ಪಕ್ಷದಲ್ಲೂ ಕೂಡ ಇವರು ಗೌರವ ಇಲ್ಲ. ಅವ್ರು ಏನಪ್ಪಾ ಅಂದ್ರೆ ಗಳಿಸ್ಲಿಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ ಕಾರ್ಯಕ್ರಮ ಮಾಡೋದು. ನಮ್ಮ ಮೂಲಕ ಮಾನ್ಯ ಪುಟ್ಟರಾಜ್ ಅವರಿಗೆ ನಾವು ಹೇಳ್ತಾ ಇದ್ದೀವಿ, ಈ ರೀತಿಯ ಅದರಲ್ಲೂ ಕೂಡ ಭಗವಂತ ಸಮಾನಾಚಾರ್ಯದಲ್ಲಿ ಇದ್ದಂಥ ಚಲುವರಾಯಣ ಸ್ವಾಮಿ ದೇವಸ್ಥಾನ, ಆ ಚಲುವರಾಯಣ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ನಾಯಕರ ದೈವ ಅಪಕೃಪೆಗೂ ಒಳಗಾಗ್ತಾ ಇರೋದು. ನಾವೆಲ್ಲೂ ಆ ರೀತಿ ಇನ್ನೊಂದು ಎಂಥವ್ರು ಹೆಸರಿಟ್ಟಿದ್ದಾರೆ, ಆ ಪ್ರಕಾರ ಚುನಾವಣಾ ರಾಜಕೀಯ ರಾಜಕೀಯ ಮಾಡ್ಕೊಂಡು ಜವಾಬ್ದಾರಿ ಗೌರವ